ಇದು ಸೋರೆಕಾಯಿದ ಹೌದು, ಚಟ್ನಿ ಸೋರೆಕಾಯಿ ತಿರುಳಿದ್ದು. ಅದು ಸೂಪರ್, ಚಟ್ನಿ ಸೂಪರ್ ಆಗಿದೆ. ಬಿಸಾಡ್ಲಿಕ್ಕೆ ಸಿಗ್ಲಿಲ್ಲ. ಇಲ್ಲ ಇಲ್ಲ, ನನ್ನ ಕೈಗೆ ಸಿಕ್ಕಿ ಪಾಪ ಅದು. ಸೂಪರ್. ಒಳ್ಳೆಗಿದೆ ಅಲ್ಲ? ಹೇಗೆ ಹೋಟೆಲ್ ಮಾಡ್ಬೋದಾ? ಮಾಡಿ, ಖಂಡಿತ ಉಡ್ಕೊಂಡು ಬರ್ತಾರೆ ನಿಮ್ಮೊಂದು ಟೇಸ್ಟಿಗೆ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ 5 ಬಗೆ ಆಯಿತಾ. ಒಂದೇ ಒಂದು ತರಕಾರಿಯಲ್ಲಿ 5 ಬಗೆ ಮಾಡ್ತಾ ಇದ್ದೇನೆ ನೋಡಿ. ಚಟ್ನಿ ಆಯಿತು, ಈಗ ಸಿಪ್ಪೆಯ ಕೂಟ್ ಮಾಡ್ತಾ ಇದ್ದೇನೆ, ಅದೇ ರೀತಿ ಅಂಬಟ್ ಮಾಡ್ತಾ ಇದ್ದೇನೆ, ಹಾಗೆ ತಂಬಳಿ ಕೂಡ ಮಾಡ್ತಾ ಇದ್ದೇನೆ ಮಜ್ಜಿಗೆ ಹಾಕಿ. ಸೂಪರ್ ಆದಂಥ ಒಂದು ತಂಬಳಿ, ಸಕ್ಕತ್ತಾಗಿರ್ತದೆ ಕುಡಿಲಿಕ್ಕೆ ಮಾತ್ರ. ಅದೇ ರೀತಿ ಪಾಯಸ. ಇದು ಯಾವುದ್ರದ್ದು ಅಂತ ಹೇಳಬೇಕಾದ್ರೆ ವಿಡಿಯೋವನ್ನು ಕಂಪ್ಲೀಟಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಆದರೂ ಕೂಡ ಹೇಳ್ತೇನೆ ನೋಡಿ, ಸೋರೆಕಾಯಿಯಿಂದ ಒಂದಲ್ಲ ಎರಡಲ್ಲ 5 ಬಗೆ ಮಾಡಿ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಇದರಲ್ಲಿ ತಿರುಳು, ಸಿಪ್ಪೆ, ಈ ಸೋರೆಕಾಯಿ ಹೋಳುಗಳೆಲ್ಲವನ್ನು ಕೂಡ ಬಳಸಿ ಮಾಡಿರುವಂಥ ಅಡುಗೆ ಫ್ರೆಂಡ್ಸ್. ಸೋರೆಕಾಯಿ ತಿರುಳಿಂದ ಚಟ್ನಿ, ಸಿಪ್ಪೆಯಿಂದ ಕೂಟು, ಹಾಗೆ ಅಂಬಟ್, ಅದೇ ರೀತಿ ತಂಬಳಿ, ಹಾಗೆ ಸೋರೆಕಾಯಿ ಪಾಯಸ. ಹದ ಬೆಳೆದಂಥ ಸೋರೆಕಾಯಿ ಆದರೆ ಅದರ ಬೀಜವನ್ನು ಒಂದು ಕಡ್ಡಿಯಲ್ಲಿ ಸುರಿದು ಆಮೇಲೆ ಅದನ್ನು ಸುಟ್ಟು ನಾವು ತಿಂತಾ ಇದ್ದೇವೆ ಸಣ್ಣದಿರಬೇಕಾದ್ರೆ. ಅದು ಕೂಡ ತುಂಬ ಚೆನ್ನಾಗಿರ್ತದೆ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕಿಣಿಸುವ ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿಗ ನಾನು ಸೋರೆಕಾಯಿ ತಗೊಂಡಿದ್ದೇನೆ. ಇದು ನಮ್ಮ ಅಪ್ಪನ ಮನೆಯಲ್ಲಿ ಅಪ್ಪ ಬೆಳೆಸಿದಂಥ ಸೋರೆಕಾಯಿ, ಹಾಗೆ ತುಂಬ ದೊಡ್ಡದಾಗಿದೆ. ಹಾಗೆ ಇದ್ರದ್ದು ಫಸ್ಟಿಗೆ ಅಂಬಟ್ ಮಾಡ್ತಾ ಇದ್ದೇನೆ. 3 ಈರುಳ್ಳಿ, ಇದಕ್ಕೆ ನಾನು 1 ಇಡ್ಲಿ ಬೌಲಷ್ಟು ದಾಲನ್ನು, ತೊಗರಿಬೇಳೆಯನ್ನು ಸ್ವಲ್ಪ ಕುಕ್ಕರಲ್ಲಿ ಒಳ್ಳೆಯದು ಬೇಯುವ ತನಕ ಬೇಯಿಸ್ಕೊಳ್ತೇನೆ. ಒಂದು 4 ವಿಸಿಲ್ ಕೂಗಿಸಿಕೊಂಡ್ರೆ ಸಾಕು. ಹಾಗೆ ಈ ಸೋರೆಕಾಯಿ ತುಂಬ ದೊಡ್ಡದಿರೋ ಕಾರಣ ನಾನು ಅರ್ಧ ಇದರಲ್ಲಿ ಅಂಬಟಿಗೆ ಯೂಸ್ ಮಾಡ್ತೇನೆ, ಅರ್ಧ ಪಾಯಸಕ್ಕೆ ಯೂಸ್ ಮಾಡ್ತೇನೆ ಆಯಿತಾ. ಹಾಗೆ ಅಂಬಟ್ ಇವತ್ತು ನೀರುಳ್ಳಿ ಹಾಕಿ ಮಾಡ್ತಾ ಇದ್ದೇನೆ. ಹಾಗೆ ಮೊದಲು ಇದನ್ನು ಚೆಂದ ಮಾಡಿ ತೊಳೆದು ಮತ್ತು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡೋದು. ಸೇಮ್ ನಾವು ಅಣಬೆ ಅಂಬಟೆಲ್ಲ ಮಾಡ್ತೇವಲ್ವ, ಅದರಲ್ಲಿ ಸಣ್ಣ ಸಣ್ಣ ನಾವು ಈ ಕಟ್ ಮಾಡಿ ಮಂಗಳೂರು ಸೌತೆಕಾಯನ್ನು ಹಾಕ್ತೇವೆ, ಹಾಗೆ ಸೇಮ್ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಇಲ್ಲಿ ನಾನು ಅಂಬಟ್ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೂ ಕೂಡ ಬರೀ ಸಣ್ಣ ಸಣ್ಣ ಚೂರುಗಳು, ಇಲ್ಲ ಕೊಚ್ಚಿಬಿಟ್ಟು ಬೇಕಾದರೂ ನೀವು ಈ ಪಾಯಸ ಮಾಡ್ಕೋಬೋದು. ಕೆಲವರು ತುರಿದು ಹಾಕೊಳ್ತಾರೆ, ಹೇಗಂತ ನಿಮಗೆ ಬಿಟ್ಟದ್ದು. ನಾನು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ತೇನೆ ನೋಡಿ. ಇಷ್ಟಿಷ್ಟು ಸಣ್ಣ ಕಟ್ ಮಾಡಿಕೊಂಡು ಇದೀಗ ಅಂಬಟ್ ಅರ್ಧ ಭಾಗದಲ್ಲಿ ನಾನು ಪಾಯಸಕ್ಕೆ. ಹಾಗೆ ಈ ತಿರುಳಿದೆಯಲ್ವ, ತಿರುಳನ್ನು ಕೂಡ ಸಣ್ಣದಾಗಿ ಹೆಚ್ಕೊಳ್ತೇನೆ. ಇದು ನಮಗೆ ಹುರಿಲಿಕ್ಕಿದೆ ಸ್ವಲ್ಪ. ಹಾಗೆ ಇದರದ್ದು ಕೂಟು ಮತ್ತು ಇದರದ್ದು ನನಗೆ ಚಟ್ನಿ ಮಾಡಲಿಕ್ಕಿದೆ. ಹಾಗೆ ಸಿಪ್ಪೆ ಕೂಡ ನಾನು ಬಿಸಾಕ್ತಾ ಇಲ್ಲ. ಇಲ್ಲಿ ಸಿಪ್ಪೆಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹುರಿದು ಅದರದ್ದು ತಂಬಳಿ ಮತ್ತು ಕೂಟ್, ಚಟ್ನಿಗೆ ಇದಕ್ಕೆಲ್ಲ ಕೂಡ ಹಾಕಿ ಮಾಡ್ಬೋದು. ಹಾಗೆ ಮಜ್ಜಿಗೆ ಹುಳಿ ಕೂಡ ಮಾಡ್ಬೋದು, ಎಷ್ಟೆಲ್ಲ ವೆರೈಟೀಸ್ ಮಾಡ್ಬೋದು ನೋಡಿ. ಈಗ ಅಂಬಟಿಗೆ ರೆಡಿಯಾಗಿದೆ, ಈ ಕಡೆಯಿಂದ ಪಾಯಸಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಸಿಪ್ಪೆಯನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಎಲ್ಲವನ್ನು ಕೂಡ ಒಮ್ಮೆ ಚೆಂದ ಮಾಡಿ ತೊಳೆದು ಮತ್ತು ನೀರು ಬಸಿಲಿಕ್ಕೆ ಇಡಿ. ತಿರುಳನ್ನು ಬೇಕಾದರೆ ಪಾಯಸಕ್ಕೆ ರುಬ್ಬಿ ಹಾಕ್ಬೋದು, ತೆಂಗಿನ ಹಾಲಿನ ಜೊತೆ ಹಾಗೆ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಆದರೆ ನಾನಿಲ್ಲಿ ತಿರುಳನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದು ಹುರಿಬೇಕಲ್ವ, ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದು ಚಟ್ನಿ, ಕೂಟ್ ಮತ್ತು ತಂಬಳಿಗೆ. ಹಾಗೆ ಈಗ ತಿರುಳು ಮತ್ತು ಸಿಪ್ಪೆಯನ್ನು ಕಟ್ ಮಾಡಿ ಆಯಿತು. ನೆಕ್ಸ್ಟ್ ಈಗ ಅಂಬಟ್ ಮಾಡುವ. ಫಸ್ಟಿಗೆ ಮಾಡ್ತಾ ಇರುವಂಥ ರೆಸಿಪಿ ಅಂಬಟ್. ಹಾಗೆ ಒಂದು ಪಾತ್ರೆಯಲ್ಲಿ 1 ಗ್ಲಾಸಷ್ಟು ನೀರನ್ನು ನಾನು ಸ್ವಲ್ಪ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ಚೆಂದ ಮಾಡಿ ತೊಳೆದು ಈ ಹೋಳುಗಳನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ನಾನು 3 ಈರುಳ್ಳಿ ಸಣ್ಣ ಸಣ್ಣದಾಗಿರೋ ತಗೊಂಡಿದ್ದಲ್ಲ, ಅರ್ಧ ಭಾಗವನ್ನು ಇಲ್ಲಿ ಅಂಬಟಿಗೆ ಹಾಕ್ತಾ ಇದ್ದೇನೆ, ಅರ್ಧ ಭಾಗವನ್ನು ನಾನು ಅಂಬಟಿಗೆ ಒಗ್ಗರಣೆ ಹಾಕಲಿಕ್ಕೆ ಬೇರೆ ಇದೆ. ಈಗ ಬೇಯಿಸಬೇಕಾದ್ರೆ ಅರ್ಧ ಭಾಗ ಹಾಕ್ಕೊಳ್ತೇನೆ, ಹಾಗೆ ಒಗ್ಗರಣೆ ಮತ್ತೆ ಹಾಕೊಳ್ಳೋಣ. ಈಗ ಅದು ಬೇಯ್ತಾ ಬರಬೇಕಾದ್ರೆ ಸ್ವಲ್ಪ ಚೆಂದ ಬೇಯ್ತಾ ಬರಲಿ. ಆಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ನಾನಿಲ್ಲಿ ಮುಚ್ಚಿಡ್ತಾ ಇದ್ದೇನೆ ಇದನ್ನು. ಇವಾಗ ಇದು ಸಾಧಾರಣ ಬೆಂದಾಗಿದೆ ನೋಡಿ, ಇಷ್ಟು ಒಳ್ಳೆ ಕುದಿ ಬರ್ತಾ ಉಂಟು, ಅರ್ಧ ಬೆಂದಿದೆ. ಈಗ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಮಸಾಲೆಗೆ ಏನೆಲ್ಲ ಬೇಕಂತ ನೋಡ್ಕೊಂಡು ಬರೋಣ. ಮಸಾಲೆ ಬರೀ ಸಿಂಪಲ್, ಏನು ಕಾಯಿ, ಅರಶಿನ, ಹಾಗೆ 4 ಹುರಿದ ಬ್ಯಾಡಗಿ ಮೆಣಸಿನ್ಕಾಯಿ, 2 ಹುರಿದ ಊರಿನ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹುಳಿ, ಇಷ್ಟೇ. ಹುಣಸೆ ಬೀಜದ ಒಂದು ಗಾತ್ರದಷ್ಟು ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ. ಹಾಗೆ ಇದು ಅಂದರೆ ನಮ್ಮದ್ರಲ್ಲಿ ನಾವು ಹೇಳ್ತೇವೆ ಅಂಬಟ್ ಅಂತ ಹೇಳಿದರೆ ಅವಾಗಲೂ ಸುರ್ಬೂಸಾಗಿರುವಂಥದ್ದು, ಅಂದರೆ ತುಂಬ ಖಾರ ಇರೋದಿಲ್ಲ. ಹಾಗೆ ಇದೆಲ್ಲವನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ಕಾಯಿ ಮೆಣಸು, ಹುಣಸೆ ಹುಳಿ, ಅರಶಿನ ಇದಿಷ್ಟೇ ಹಾಕಿ ನುಣ್ಣಗಿನ ಮಸಾಲ ಮಾಡ್ಕೊಳ್ಬೇಕು ಮಾತ್ರ. ಹಾಗೆ ಇಲ್ಲಿವಾಗ ಇದು ಕುದಿ ಬರ್ತಾ ಇದೆ, ಹೋಳುಗಳು
ಉಪ್ಪು ಹಾಕಿ ಕೂಡ ಚಂದ ಬೆಂದಾಯಿತು. ಈಗ ನಾವು ದಾಲನ್ನು ಮೊದಲಿಗೆ ಬೇಯಿಸ್ಕೊಳ್ಬೇಕು ಹೇಳಿದೆಲ್ಲ, ಒಂದು ಇಡ್ಲಿ ಬೌಲಷ್ಟು ತಗೊಂಡು ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಮೊದಲಿಗೆ ಹಾಕಿದರೆ ಸ್ವಲ್ಪ ತಳ ಹಿಡಿಯುವುದು ಬೇಗ, ದಾಲೆಲ್ಲ ಸ್ವಲ್ಪ ಕೊನೆಯಲ್ಲೇ ಹಾಕಿದರೆ ಒಳ್ಳೆಯದು. ಹಾಗೆ ಈಗ ಮಸಾಲೆ ಹಾಕುವ ಹೊತ್ತಿಗೆ ದಾಲನ್ನು ಹಾಕಿ, ಹಾಗೆ ಇಲ್ಲಿ ರುಬ್ಬಿರುವಂಥ ನುಣ್ಣಗಿನ ಮಸಾಲೆ ರೆಡಿಯಾಗಿದೆ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ ನೀರಂತ ಬೇಕಂದರೆ ಹಾಕ್ಕೊಳ್ಬೋದು, ಅಂದರೆ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಹಾಕಿ, ತುಂಬ ಅಂದರೆ ಸೋರೆಕಾಯಿ ಕೂಡ ಸ್ವಲ್ಪ ನೀರು ಬಿಡುತ್ತೆ ಅದು. ಹಾಗೆ ಇಲ್ಲೀಗ ಇಷ್ಟ ಆಗಿದೆ. ಹಾಗೆ ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಹಾಗೆ ಇದು ಒಂದು ಕುದಿ ಬರಲಿ, ಈ ಕಡೆಯಿಂದ ಇದಕ್ಕೊಂದು ಒಳ್ಳೆ ನೀರುಳ್ಳಿಯ ಒಗ್ಗರಣೆ ಕೊಟ್ಟರೆ ಘಮ ಘಮ ಸೋರೆಕಾಯಿ ಅಂಬಟ್ಟು ರೆಡಿ ಆಗುತ್ತೆ. ನೋಡಿ, ನೀರುಳ್ಳಿ ಕೂಡ ಫ್ರೈ ಆಗಿದೆ. ಇಷ್ಟು ಫ್ರೈ ಆಗಬೇಕು ಒಗ್ಗರಣೆ ಕೊಡಬೇಕಾದ್ರೆ, ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು. ಹಾಗೆ ಇದೀಗ ನೀರುಳ್ಳಿಯನ್ನು ಕೂಡ ಹಾಕಿ 1-2 ನಿಮಿಷಗಳ ಕಾಲ ಹಾಗೆ ಸ್ವಲ್ಪ ಅದನ್ನು ಬೇಯಿಸ್ಕೊಳ್ಬೇಕು. ಆ ಒಗ್ಗರಣೆದೆಲ್ಲವನ್ನು ತಗೊಂಡು ತುಂಬ ಚೆನ್ನಾಗಿರ್ತದೆ, ಸೂಪರಾಗಿರ್ತದೆ ಆಯಿತಾ. ಅಂಬಟ್ಟು ಅಂದರೆ ಅಂಬಟ್ಟು ಭಾರಿ ಒಳ್ಳೆಯದಾಗ್ತದೆ. ವೈಟ್ ರೈಸಿಗೂ ಆಗುತ್ತೆ, ಬಾಯ್ಲ್ಡ್ ರೈಸಿಗೂ ಆಗುತ್ತೆ, ತುಂಬಾ ಸೂಪರಾಗಿರುತ್ತೆ. ಸ್ವರ್ಗ ಅಂತ ಹೇಳ್ಬೋದು ನಿಜವಾಗ್ಲೂ, ಅಷ್ಟು ಸಖತ್ತಾಗಿರ್ತದೆ. ನಮ್ಮ ಮನೇಲಂತೂ ಎಲ್ಲರ ಫೇವ್ರೇಟ್ ಸುರ್ಬೂಸಾದ ಸೋರೆಕಾಯಿ ಅಂಬಟ್ಟು ರೆಡಿ. ಓಕೆ, ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ನಮ್ಮದು ಪಾಯಸ ಮಾಡ್ತಾ ಇದ್ದೇನೆ ನಾನು, ಸೋರೆಕಾಯಿಯ ಪಾಯಸ. ತುಂಬ ಮಂದಿ ರಿಕ್ವೆಸ್ಟ್ ಮಾಡಿದ್ರಿ ಇದು ಕೂಡ ರೆಸಿಪಿ. ಹಾಗೆ ಇಲ್ಲಿ ಅರ್ಧ ಗ್ಲಾಸಷ್ಟು ದೋಸೆ ಅಕ್ಕಿಯನ್ನು ನಾನು 1 ಗಂಟೆಗಳ ಕಾಲ ನೆನೆಸಿ ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ಇಡ್ಲಿ ರವೆಯ ಹದಕ್ಕೆ ಇದನ್ನು ರುಬ್ತಾ ಇದ್ದೇನೆ. ತರ್ತರಿಯಾಗಿ ಈ ರೀತಿ ರುಬ್ಕೊಳ್ಬೇಕು, ನುಣ್ಣಗೆ ಮಾಡಲಿಕ್ಕೆ ಇಲ್ಲ. ಹಾಗೆ ಈ ಪಾಯಸ ಮಾಡಬೇಕಾದ್ರೆ ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ 3 ಗ್ಲಾಸಷ್ಟು ನೀರನ್ನು ಸ್ವಲ್ಪ ಕುದಿಲಿಕ್ಕೆ ಇಡಿ. ನೀರು ಕುದಿತಾ ಬರಬೇಕಂತಾದರೆ, ನೀರು ಬಂದ ಮೇಲೆಯೇ ಈ ರುಬ್ಬಿರುವಂಥ ತರಿತರಿಯಾದ ಅಕ್ಕಿ ರವೆ ನಾವು ಮಾಡಿರೋದಿದೆಯಲ್ವ, ಇದನ್ನು ಹಾಕಿ ಫ್ಲೇಮ್ ಮಾತ್ರ ಬರೀ ಸಣ್ಣ ಒಲೆಯಲ್ಲಿಟ್ಟು ಮಗಚ್ತಾ ಇದನ್ನು ಹಾಕ್ಕೊಳ್ಬೇಕು. ಎಲ್ಲೂ ಕೂಡ ಅದು ಗಂಟು ಕಟ್ಕೊಳ್ಬಾರ್ದು. ಹಾಗೆ ಇದು ನೋಡಿ, ಈಗ ಈ ಕಡೆಯಿಂದ ನೀವು ಬಿಸಿ ನೀರು ಕೂಡ ರೆಡಿ ಮಾಡಿಟ್ಟರೂ ಪರವಾಗಿಲ್ಲ. ಸಪೋಸ್ ಎಲ್ಲಾದರೂ ಗಟ್ಟಿ ಆದರೆ ಬಿಸಿ ನೀರನ್ನು ಬೇಕಂದ್ರೂ ಹಾಕ್ಕೊಳ್ಬೋದು ಇದಕ್ಕೆ. ಹಾಗೆ ಇದು ಕಂಪ್ಲೀಟಾಗಿ ಬೆಂದು ಕುದಿ ಬರಬೇಕು, ಇಲ್ಲ ಮುಕ್ಕಾಲು ವಾಸಿ ಆದರೂ ಬೆಂದ ಮೇಲೆಯೇ ನಾವಿಲ್ಲಿ ಸಣ್ಣಗೆ ಹೆಚ್ಚಿಕೊಂಡಿರುವಂಥ ಸೋರೆಕಾಯಿ ಹೋಳುಗಳನ್ನು ಹಾಕುವಂಥದ್ದು. ಹಾಗೆ ಇದು ಮುಕ್ಕಾಲು ವಾಸಿ ಬೆಂದಾಗಿದೆ. ಈಗ ಸೋರೆಕಾಯಿ ಹೋಳುಗಳನ್ನು ಹಾಕಿ ಇನ್ನೊಮ್ಮೆ ಚೆಂದ ಮಾಡಿ ತಿರುವಿ ಮಗಸಿ, ಹಾಗೆ ಇದು ಅಕ್ಕಿ ರವೆಯನ್ನು ಉಂಟಲ್ವ ಬೇಯಿಸಬೇಕಾದ್ರೆ ಕೈಯಲ್ಲೂ ಬಿಡಲಿಕ್ಕಿಲ್ಲ, ಸ್ವಲ್ಪ ನಾವು ಅರ್ಧ ಬೇಯುವ ತನಕ ಆದರೂ ಸ್ವಲ್ಪ ಮಗಚ್ತಾ ಇರಬೇಕು ಆಯಿತಾ. ಹಾಗೆ ಕೈ ಬಿಡಲಿಕ್ಕಿಲ್ಲ, ಆಮೇಲೆ ಪರವಾಗಿಲ್ಲ. ಹಾಗೆ ಇಲ್ಲಿಗೆ ನೋಡಿ ಬಿಸಿ ನೀರು ಈ ರೀತಿ ರೆಡಿ ಮಾಡಿಟ್ಟಿದ್ದೇನೆ. ಸ್ವಲ್ಪ ಗಟ್ಟಿಯಾದರೆ ಈ ರೀತಿ ನೀರನ್ನು ಹಾಕ್ಕೊಳ್ಬೋದು. ಹಾಗೆ ಸೋರೆಕಾಯಿ ಕೂಡ ಸ್ವಲ್ಪ ನೀರು ಬಿಡುತ್ತೆ, ತುಂಬ ಏನಲ್ಲ, ಸ್ವಲ್ಪ ನೀರು ಬಿಡುತ್ತೆ. ಹಾಗೆ ಇದಿಲ್ಲಿ ಕಡೆಯಿಂದ ಸೋರೆಕಾಯಿ ಕೂಡ ಇದರಲ್ಲಿ ಹಾಕಿರೋದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ ಮೇಲೆ, ಇಲ್ಲ ಅರ್ಧ ಬೆಂದರೂ ಪರವಾಗಿಲ್ಲ. ಇವಾಗ ನಾವಿಲ್ಲಿ ಸ್ವಲ್ಪ ಕುದಿ ಬರ್ತಾ ಇದೆ ಅನಿಸುತ್ತೆ ನೋಡಿ. ಈಗ ರುಚಿಗೆ ತಕ್ಕ ಬೆಲ್ಲ ಅಂದರೆ ನಾನಿಲ್ಲಿ ಸಾಧಾರಣ ಆಣಿ ಬೆಲ್ಲವೇ ಹೆಚ್ಚಾಗಿ ಯೂಸ್ ಮಾಡೋದು, ನಿಮಗೆಲ್ಲರಿಗೂ ಗೊತ್ತು. ಹಾಗೆ ಇಲ್ಲಿ ಒಂದು 6-7 ತುಂಡುಗಳಷ್ಟು ನಾನಿಲ್ಲಿ ಆಣಿ ಬೆಲ್ಲವನ್ನು ತಗೊಂಡಿದ್ದೇನೆ, ಪ್ಯೂರ್ ಆದ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೇನೆ. ಇದನ್ನು ಹಾಕ್ತಾ ಇದ್ದೇನೆ. ಹಾಗೆ ರುಚಿಗನುಸಾರವಾಗಿ ನೀವು ಬೆಲ್ಲವನ್ನು ಹಾಕ್ಕೊಳ್ಳಿ. ಹಾಗೆ ಬೆಲ್ಲವನ್ನು ಹಾಕಿ ಕೂಡ ಚೆಂದ ಒಮ್ಮೆ ಮೀಡಿಯಮ್ ಇಲ್ಲ ಸಣ್ಣ ಒಲೆಯಲ್ಲಿ ಇಡಬೇಕು, ಯಾಕಂದರೆ ಸೀದೋಗಬಾರ್ದಲ್ವ. ಬೆಲ್ಲ ಹಾಕಿದಾಗ ಕೆಲವೊಮ್ಮೆ ಸೀದೋಗ್ತದೆ. ಇಲ್ಲ ನೀವು ಬೆಲ್ಲವನ್ನು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಮಾಡಿಟ್ಕೊಂಡು ಹಾಕಿದ್ರೂ ಆಗುತ್ತೆ. ಹಾಗೆ ಸ್ವಲ್ಪ ಉಪ್ಪಿನ 1-2 ಕಣ ಹಾಕಿದರೂ ಸಾಕಿದಕ್ಕೆ. ಪಾಯಸ ಅಲ್ಲ, ತುಂಬ ಸಿಹಿ ತಿಂಡಿಗೆ ಬೆಲ್ಲ ಅಷ್ಟು ಉಪ್ಪು ಎಲ್ಲ ನಾವು ಹಾಕೋದಿಲ್ಲ, ಹಾಗೆ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಇಲ್ಲಿ. ಇದು ಈ ಕಡೆಯಿಂದ ಬೆಲ್ಲ ಕೂಡ ಈಗ ಕರಗಿ ಮೆಲ್ಟ್ ಆಗಿದೆ. ಇನ್ನು ನಾವು ಮಾಡಿಟ್ಟಿರುವಂಥ ಇಲ್ಲಿ ತೆಂಗಿನ ಹಾಲು, ಪಾಯಸ ಅಂದರೆ ತೆಂಗಿನ ಹಾಲು ಬೇಕೇ ಬೇಕು. ಹಾಗೆ ಒಂದು ದೊಡ್ಡ ತೆಂಗಿನಕಾಯಿಯ ಬಿಳಿ ಭಾಗವನ್ನು ತಗೊಂಡು ನಾನಿಲ್ಲಿ ತೆಂಗಿನ ಹಾಲನ್ನು ರೆಡಿ ಮಾಡಿಟ್ಟಿದ್ದೇನೆ. ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ತೆಂಗಿನ ಹಾಲು ಹಾಕಿ ಕೂಡ ಒಂದೊಳ್ಳೆ ಕುದಿ ಬರ್ತಾ ಇರಲಿ, ಸಣ್ಣ ಉರಿಯಲ್ಲೇ ಇರಲಿ. ಆಮೇಲೆ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಇದರಲ್ಲೇ ಹಾಕ್ಕೊಳ್ಬೋದು, ಇಲ್ಲ ನೀವು ತುಪ್ಪ ಇದ್ದರೆ ತುಪ್ಪದಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೋದು. ಏಲಕ್ಕಿ ಪುಡಿ ಆ್ಯಕ್ಚುಲಿ ನಾನು ಪೌಡರ್ ಮಾಡಿ ಹಾಕಿದೆ, ವಿಡಿಯೋ ಎಲ್ಲೋ ಆಗಿದೆ ಮಾರೆ, ಕಾಣ್ತಾ ಇಲ್ಲ. ಹಾಗೆ ಅದು ಮಿಕ್ಸಿ ಜಾರನ್ನು ತೊಳೆದ ನೀರನ್ನು ಹಾಕಿದೆ ಅಷ್ಟೇ. ಓಕೆ, ಈಗ ಇದು ಕುದಿ ಬರ್ತಾ ಇದೆ. ಇವಾಗ ಪಾಯಸ ಅಂದರೆ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಇದ್ದರೆ ಅಂತೂ ಎಲ್ಲ ಖಾಲಿ ಆಗಿಬಿಡುತ್ತೆ, ಪಾಯಸ ಬೇಗ ಖಾಲಿ ಆಗಿಬಿಡುತ್ತೆ. ಹಾಗೆ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಒಂದು ಸಣ್ಣ ಉರಿಯಲ್ಲಿಟ್ಟು ಅಲ್ಲೇ ಒಂದು ಒಳ್ಳೆ ಕುದಿ ಬರೋದು ಮುಖ್ಯ ಪಾಯಸ ಯಾವಾಗಲೂ, ಇಲ್ಲಾಂದರೆ ಬೇಗ ಹಾಳಾಗೋದು ಅಷ್ಟೇ ಬೇಗ. ಅದಕ್ಕೆ ಸಣ್ಣ ಉರಿಯಲ್ಲಿ ಆದಷ್ಟು ಇಟ್ಟು ಅದನ್ನು ಕುದಿ ಕಂಪ್ಲೀಟಾಗಿ ಬಂದ ಮೇಲೆ ನೀವು ಮರುದಿನ ಇಟ್ಟರು ತಿನ್ಬೋದು. ಅಷ್ಟು ಸೂಪರ್ ಆದಂಥ ಪಾಯಸ ರೆಡಿಯಾಗಿದೆ ಇಲ್ಲಿ. ಇವಾಗ ನೋಡಿ ಕುದಿ ಬರ್ತಾ ಇದೆ. ಹಾಗೆ ಇದನ್ನಿನ್ನು ಮುಚ್ಚಿಡ್ತೇನೆ ನಾನು, ಇನ್ನೊಂದು 2 ನಿಮಿಷಗಳ ಕಾಲ ಇರಲಿ ಹಾಗೆ. ಹಾಗೆ ಇಲ್ಲಿಗೆ ತುಂಬ ಮಂದಿ ರಿಕ್ವೆಸ್ಟ್ ಮಾಡಿದ್ರಿ, ವೀಣಾರಾವ್, ನಾಗರತ್ನ ಪೈ, ತುಂಬ ಮಂದಿ ಕೇಳಿದ್ರಿ ಸೋರೆಕಾಯಿ ಪಾಯಸ ಅಂತ, ಅದು ರೆಡಿಯಾಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಂತ ಹೇಳಿದರೆ ನಾವು ಇಲ್ಲಿ
ಕೂಟ್ ಮತ್ತು ಚಟ್ನಿ ಎರಡನ್ನ ಮಾಡ್ತಾ ಇದ್ದೇನೆ ಒಂದರಲ್ಲಿ. ಒಂದು ಪ್ಯಾನಲ್ಲಿ 1-2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಹಾಗೆ ಅದರಲ್ಲಿ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೇಕು. ತುಪ್ಪ ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಹುರಿಬೋದು. ಇಲ್ಲ ತುಪ್ಪ ಜಾಸ್ತಿ ಇದ್ದರೆ ನಿಮ್ಮ ಹತ್ರ ಬೇಕಾದರೆ ಬರೀ ತುಪ್ಪದಲ್ಲೇ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 1 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಕಾಳುಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಕೆಂಪಗೆ ಹುರ್ಕೊಳ್ಬೇಕು. ಜೀರಿಗೆ ಮತ್ತು ಕಾಳುಮೆಣಸು ಹಾಕಿ ಚಟ್ನಿ ಯಾವುದೇ ಮಾಡಿ ನೀವು ತುಂಬ ರುಚಿಯಾಗಿರ್ತದೆ. ಹಾಗೆ ಇಲ್ಲಿ ತಿರುಳು ಇದೆಯಲ್ವ, ಕಟ್ ಮಾಡಿಕೊಂಡು ನೀರು ಬಸಿಲಿಕ್ಕೆ ಚೆಂದ ಮಾಡಿ ತೊಳೆದು ನೀರು ಬಸಿಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಅದರಲ್ಲಿ ನೀರಿನ ಪಸೆ ಆದಷ್ಟು ಸ್ವಲ್ಪ ಇರಬಾರ್ದು ಅಂತ, ಅಂದರೆ ಹುರಿಬೇಕಾದ್ರೆ ಬೇಗ ಹುರಿದಾಗುತ್ತೆ ಅದು. ಹಾಗೆ ಇವಾಗ ಈ ಕಂಪ್ಲೀಟಾಗಿ ನೀರು ಬಸಿದ ಮೇಲೆ ಇಲ್ಲಿ ಇವಾಗ ತಿರುಳನ್ನು ಕೂಡ ಇದರಲ್ಲೇ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೇನೆ. ಹಾಗೆ ಇದು ಚೆಂದ ಹುರಿಬೇಕು. ಎಷ್ಟಂದರೆ ಒಳ್ಳೆ ಕೆಂಪಗಾಗಬೇಕು, ತುಂಬ ಅಲ್ಲ, ಹಾಗೆ ಸಾಧಾರಣ ಸ್ವಲ್ಪ ಮೆತ್ತಗಾಗಬೇಕು. 1 ಹಸಿಮೆಣಸಿನಕಾಯಿ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೇನೆ ನಾನು. ನೋಡಿ, ಇಷ್ಟು ಕೆಂಪಗಾದರೆ ಸಾಕು ಇದು ಹುರಿದು. ಇಷ್ಟೇ, ಹೀಗೆ ಇಷ್ಟು ಕೆಂಪಗಾದರೆ ಸಾಕು. ಮತ್ತು ಇದಕ್ಕೆ ಕಾಯಿ ಮೆಣಸನ್ನು ನಾನು ಈ ಒಣಮೆಣಸು ಇದೆಯಲ್ವ, ಇದೊಂದು 2 ಒಣಮೆಣಸನ್ನು ಹಾಕ್ಕೊಂಡಿದ್ದೇನೆ, ಬ್ಯಾಡಗಿ ಮೆಣಸು. ಇದರಲ್ಲಿ ಹುರಿದ್ರೂ ಆಗುತ್ತೆ, ಇಲ್ಲಾಂದರೆ ಹುರಿದ ಮೆಣಸನ್ನೇ ಹಾಕ್ಕೊಳ್ಬೋದು. ಹಾಗೆ ಒಂದೇ 1 ಹಿಡಿಯಷ್ಟು ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ, ತುಂಬ ಬೇಡ. ಇದು ಖಾರ ನಾನು ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಕಾಳು ಮೆಣಸು ಜಾಸ್ತಿಯಾಗಿ ಹಾಕ್ಕೊಂಡಿದ್ದೇನೆ, ನೀವೇ ನೋಡಿದ್ರಿ. ಅದಕ್ಕೆ ನಾನಿಲ್ಲಿ 2 ಬ್ಯಾಡಗಿ ಮೆಣಸು ಹುರಿದದ್ದು, 1 ಹಸಿಮೆಣಸಿನಕಾಯಿ ಹಾಕಿದ್ದು. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಹುಳಿ, ಹಾಗೆ ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ನಾನು ಫಸ್ಟಿಗೆ ತರ್ತರಿಯಾಗಿ ರುಬ್ಬಿರುವಂಥ ಚಟ್ನಿಯನ್ನು ಸಪ್ರೇಟ್ ಮಾಡ್ಕೊಳ್ತೇನೆ. ಆಮೇಲೆ ತಂಬಳಿ ಮತ್ತು ಕೂಟಿಗೆ ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ತೇನೆ. ಹಾಗೆ ತರ್ತರಿ ಇಷ್ಟ ಆಗಿದೆ, ಇದನ್ನೀಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದೀಗ ಚಟ್ನಿ ಆಯಿತಾ, ಅರ್ಧ ಇದರಲ್ಲೇ ಬಿಟ್ಟಿದ್ದೇನೆ. ಹಾಗೆ ಇನ್ನು ನುಣ್ಣಗೆ ಮಾಡ್ಕೊಂಡು ತರ್ತೇನೆ, ಅದು ಕೂಟ್. ಅದೇ ರೀತಿ ಕೂಟ, ಹಾಗೆ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ ನೀರು, ಹಾಗೆ 1-2-3 ಸ್ಪೂನ್ ಅದರಲ್ಲೇ ಇರ್ಬೋದು ಈ ತಂಬಳಿಗೆ, ನನಗೆ ಅದರ ಮಸಾಲ ಸೇಮ್. ಹಾಗೆ ಅದನ್ನು ಕೂಡ ಒಂದು ಶಿಫ್ಟ್ ಮಾಡ್ಕೊಳ್ತೇನೆ ತಂಬಳಿಗೆ. ಅಂದರೆ ಮಜ್ಜಿಗೆ ಸಹ ಹಾಕ್ಲಿಕ್ಕಿದೆಯಲ್ವ, ಸ್ವಲ್ಪ ತೆಳ್ಳಗೆ ಇರುವಂಥದ್ದು ಈ ರೀತಿ. ಹಾಗೆ ಅದನ್ನು ಯೂಸ್ ಮಾಡ್ಕೊಳ್ತೇನೆ. ಫ್ರೆಂಡ್ಸ್, ಇಲ್ಲಿ ಇವಾಗ ಸೋರೆಕಾಯಿ ಸಿಪ್ಪೆ ನೀವು ಆಗಲೇ ಕಟ್ ಮಾಡ್ಕೊಂಡಿರೋದು ನೋಡಿದ್ರಿ. ಅದನ್ನು ನೀರು ಬಸಿಲಿಕ್ಕೆ ಇಟ್ಟಿದ್ದೇನೆ, ಚೆಂದ ಮಾಡಿ ತೊಳೆದು. ಹಾಗೆ ಒಂದು ಪ್ಯಾನಲ್ಲಿ ಇದಕ್ಕೆ ಒಗ್ಗರಣೆಗೆ ಬರೀ ತುಪ್ಪ ಮಾತ್ರ ಹಾಕಿದ್ದಾಯ್ತಾ ತಂಬಳಿಗೆ ನಾನು 1-2 ಸ್ಪೂನಷ್ಟು ತುಪ್ಪ. ಅದರಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಹೋಳುಗಳು, ಸೋರೆಕಾಯಿ ಸಿಪ್ಪೆಯ ಹೋಳುಗಳು. ಇದು ಒಳ್ಳೆ ಕೂಟ್ ಮಾಡ್ಬೋದು, ಸೂಪರ್ ಆಗಿರುತ್ತೆ ತಂಬಳಿಗೆ ಮತ್ತು ಕೂಟಿಗೆ. ಇದನ್ನು ನಾನು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ನಾನಿಲ್ಲಿ ಕರಿಬೇವಿನ ಸೊಪ್ಪು, ಅದೇ ರೀತಿ ಸ್ವಲ್ಪ ಒಣಮೆಣಸಿನಕಾಯಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಮೆಂತ್ಯ ಕೂಡ ಹಾಕ್ಕೊಳ್ಳಿ. ಮೆಂತ್ಯ ಕಾಳನ್ನು ತುಂಬ ಚೆನ್ನಾಗಿರ್ತದೆ ಒಗ್ಗರಣೆ. ಈ ರೀತಿ ಮಾಡಿ ಸೂಪರ್ ಆದಂಥ ತಂಬಳಿಗೆ ಇರ್ಬೋದು, ಅದೇ ರೀತಿ ಕೂಟು ಕೂಡ ಇರ್ಬೋದು, ತುಂಬ ಚೆನ್ನಾಗಿರ್ತದೆ. ನಿಮಗೆ ಸಾಸಿವೆ ಎಲ್ಲ ಬೇಕಂದರೆ ಹಾಕ್ಕೊಳ್ಳಿ. ಹಾಗೆ ಇದೇ ರೀತಿ ಮಾಡಿ ಅಂತ ಕೂಡ ನಾನು ಹೇಳೋದಿಲ್ಲ, ನಾನು ಮಾಡುವ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಅಷ್ಟೇ. ಒಂದೇ ತರಕಾರಿಯಲ್ಲಿ ಎಷ್ಟು ಬಗೆಯ ರೆಸಿಪಿ ಅಂತ ನೀವೇ ನೋಡಿ. ತಂಬಳಿ ಒಂದರಲ್ಲಿ ಇಟ್ಟಿದ್ದೇನೆ ನೋಡಿ. ಈಗ ಕೂಟಿಗೆ ಆದಷ್ಟು ಹೆಚ್ಚಿನ ಹೋಳುಗಳನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಯಲ್ಲಿ ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು. ತಂಬಳಿಗೆ ಅಷ್ಟು ಬೇಕಂತಿಲ್ಲ, ಬಟ್ ಸ್ವಲ್ಪ ಹೋಳುಗಳು ಸಿಕ್ಕಿದ್ರೂ ಕೂಡ ಅದು ಕುಡಿಬೇಕಂತಾದರೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಈಗ ಸಾಧಾರಣ ಹುಳಿ ಇದ್ದ, ತುಂಬ ಹುಳಿ ಬೇಡ, ಸಾಧಾರಣ ಹುಳಿ ಇದ್ದ ಮಜ್ಜಿಗೆಯನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಬೇಕಾದರೆ ಅದಕ್ಕನುಸಾರವಾಗಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇಕಾದರೂ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ ಸ್ವಲ್ಪ ಹೋಳುಗಳನ್ನು ತಂಬಳಿಗೆ ಹಾಕಿದ್ದು, ಉಳಿದೆಲ್ಲ ಹೋಳುಗಳನ್ನು ನಾನು ಕೂಟಿಗೆನೇ ಹಾಕ್ತಾ ಇದ್ದೇನೆ. ಕೂಟಿಗೆ ಈ ಹುರಿದ ಹೋಳುಗಳನ್ನು ನಾವು ಊಟಕ್ಕೆ ಕೂತ್ಕೊಳ್ಳೋ ಹೊತ್ತಿಗೆ ಬೆರೆಸಿದ್ರೆ ಸಾಕು. ಹಾಗೆ ಸೋರೆಕಾಯಿ ಸಿಪ್ಪೆಯ ಕೂಟು, ತಂಬಳಿ, ಚಟ್ನಿ, ಪಾಯಸ, ಸೋರೆಕಾಯಿ ಅಂಬಟ್ ನಿಮಗೆಲ್ಲರಿಗೋಸ್ಕರ, ಕಿಣಿಸುವಸರಿ ಎಲ್ಲ ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. 5 ಬಗೆಯ ಅಡಿಗೆ ಒಂದೇ ತರಕಾರಿಯಲ್ಲಿ. ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆ ಅಂಬಟ್ಗೆ ನೀವು ಸಾಸಿವೆ ಕರಿಬೇವಿನ ಒಗ್ಗರಣೆ ಹಾಕ್ಕೊಳ್ಬೋದು. ರವೀಂದ್ರ ಕಿಣಿ ಅವರಿದ್ದಾರೆ, ಟೇಸ್ಟ್ ಮಾಡಲಿಕ್ಕಿದ್ದಾರೆ. ಇಲ್ಲಿ 5 ಐಟಮ್ ಕೂಡ ಕೊಟ್ಟಿದ್ದೇನೆ ಅವರಿಗೆ. ನೋಡಿ, ಇದು ತಂಬಳಿ ಆಯ್ತಾ, ಇದು ಅಂಬಟ್, ಇದು ಚಟ್ನಿ, ಇದು ಕೂಟು ಅದರ ಸಿಪ್ಪೆದ್ದು. ಈಗ ಫಸ್ಟ್ ಯಾವ್ದು ನೋಡುದು ನಾನು? ಯಾವ್ದು ಸಾಕ್ತದೆ? ಇದು ಅದು ಅಂಬಟ್, ಅಂಬಟ್ ಗರ್ದದ್ದೆ ಅಂಬಟ್, ಸೋರೆಕಾಯಿ ಅಂಬಟ್. ಇದಕ್ಕೆ ನೀರುಳ್ಳಿ ಹಾಕ್ತೀರಾ? ಹೌದು, ಚೆನ್ನಾಗಿದೆ, ಒಳ್ಳೆಗಿದಾ? ಇದು ಚಟ್ನಿ, ಇದು ಸೋರೆಕಾಯಿದ? ಹೌದು, ಚಟ್ನಿ ಸೋರೆಕಾಯಿ ತಿರುಳಿದ್ದು. ಇದು ಸೂಪರ್, ಚಟ್ನಿ ಸೂಪರ್ ಆಗಿದೆ. ಹೌದಾ? ಅಂಬಟಿಗಿಂತ ಚಟ್ನಿ ಒಳ್ಳೇದಾಗಿದಾ? ಹೌದೌದು. ಆಯ್ತಲ್ಲ. ನೆಕ್ಸ್ಟ್ ಅದು ಕೂಟ್, ಸಿಪ್ಪೆದ್ದು, ಸಿಪ್ಪೆಯನ್ನು ಹುರಿದು. ಸೋರೆಕಾಯಿ ಅಂತ ಸಹ ಬಿಸಾಡ್ಲಿಕ್ಕೆ ಸಿಗ್ಲಿಲ್ಲ. ಇಲ್ಲ ಇಲ್ಲ, ನನ್ನ ಕೈಗೆ ಸಿಕ್ಕಿ ಪಾಪ ಅದು. ಇದು ಚೆನ್ನಾಗಿದೆ. ಈಗ ತಂಬಳಿ ನೋಡುವ. ಕೂಟ ಹೇಗಾಗಿದೆ? ಕೂಟ ಸೂಪರ್. ಹೌದಾ? ಇದು ತಂಬಳಿ ನೋಡಿ. ತಂಬಳಿ ಕುಡಿಬಹುದು.
ಇದು ಮಜ್ಜಿಗೆ ಹಾಕಿಲ್ಲ? ಹೌದು, ಮಜ್ಜಿಗೆ ಹಾಕಿ ತಂಬಳಿ. ಸೂಪರ್ ಇದೆ. ಹೌದಾ? ಇನ್ನು ಪಾಯಸ ಕೊನೆಯಲ್ಲಿ. ಇದೆಲ್ಲ ತಂಪಲ್ವಾ? ಹೌದು, ತಂಪು, ಒಳ್ಳೇದು ಪಾಯಸ ನೋಡುವ. ಈಗ ಇದು ತುಂಬಾ ಇಷ್ಟ ಪಾಯಸ. ಹೌದಲ್ಲ, ನಿಮ್ಮ ಹೆಂಡತಿಗೆ ಭಾರಿ ಪ್ರೀತಿ. ಇದು ಒಳ್ಳೆದಿದೆ, ಸೂಪರ್. ಹೌದಾ? ಪಾಯಸ ಸೂಪರ್. ಒಳ್ಳೆ ಆಗಿದೆಲ್ಲ. ಹೇಗೆ ಹೋಟೆಲ್ ಮಾಡ್ಬೋದಾ? ಮಾಡಿ, ಖಂಡಿತ ಉಡ್ಕೊಂಡು ಬರ್ತಾರೆ ನಿಮ್ಮೊಂದು ಟೇಸ್ಟಿಗೆ. ಫ್ರೆಂಡ್ಸ್, ಇವತ್ತಿನ ಕೀಣಿಸುವ ಸಿರಿ ಸ್ಪೆಷಲ್ ಊಟ, ಒಂದೂಟ ಅಂತ ಹೇಳಿದ ಕೂಡಲೇ ಕುಚ್ಚಲಕ್ಕಿ ಅನ್ನ, ಹಾಗೆ ಸೊರಕಾಯಿ ಅಂಬಟ್, ಚಟ್ನಿ, ಕೂಟ್, ಪಾಯಸ, ತಂಬಳಿ ಎಲ್ಲ ಕೂಡ ರೆಡಿಯಾಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.